ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬೀಟ್ರೂಟ್ ಆರೋಗ್ಯಕರ, ಇದರದ್ದೊಂದು ಪಲ್ಯ ಮಾಡುವನ ಇವತ್ತು. ಮೊದಲು ಬೀಟ್ರೂಟನ್ನು ಸಪೂರ ಕಟ್ ಮಾಡಿ ಬೇಯಿಸಿ ಇಡಿ. ನೋಡಿ, ಘಮ ಪರಿಮಳದ ಒಂದು ಪಲ್ಯ ಹೇಗೆ ಮಾಡೋದು ಎಂಬುದಾಗಿ ನಿಮಗೆ ಹೇಳಿಕೊಡ್ತೇನೆ ಇವತ್ತು ನಾನು. ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಹುರಿಬೇಕು. ಮಸಾಲೆಗೆ ಇದು ಮಸಾಲೆ ಮಾಡ್ತಾ ಇದ್ದೇನೆ ಈಗ ಪಲ್ಯದ ನಾನು. ಆಮೇಲೆ ಅದಕ್ಕೆ ನಾನೀಗೊಂದು 3 ಒಣಮೆಣಸು ಹಾಕಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ನೀವು. ಒಂದು ಬೀಟ್ರೂಟಿಗೆ ನಾನು 1 ಮುಷ್ಟಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಮಸಾಲೆಗೆ. ಇದನ್ನೀಗ ಎಲ್ಲ ಒಂದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ನೀರು ಹಾಕಲಿಕ್ಕಿಲ್ಲ. ನೋಡಿ, ಸ್ವಲ್ಪ ಹುಣಸೆ ಹಾಕಿ, ಮೆಣಸಿಗೆ ತಕ್ಕ ಹುಣಸೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿ ಇಡಬೇಕು. ಬಾಣಲೆಯಲ್ಲಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಅದು ಚಟಪಟ ಆದ ನಂತರ ಸ್ವಲ್ಪ ಕರಿಬೇವು ಹಾಕಿ ಸಿಡಿಸಿ ಒಗ್ಗರಣೆ ಇಟ್ಕೊಳ್ಳಿ. ಇದು ಬೇಯಿಸಿದ ಬೀಟ್ರೂಟ್ಗೆ ನಾವು ಕಡೆದ ಮಸಾಲೆಯನ್ನು ಬೆರೆಸಿ ಈ ಒಗ್ಗರಣೆಗೆ ಬೆರೆಸಬೇಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ.